ಹೇಗಿರ್ತಾರನ್ನ ಲಕ್ಕಣ್ಣ ಅಂತೇಳಿ ಒಬ್ಬ ಲಕ್ಕಣ್ಣ ಕಂಕಣೋಡಿ ಮೊದಲು ಕಂಡೇವ್ರಿ. ಈ ಮನೆ ಯುದ್ಧ ನಡೀತಲ್ರಿ ಈಗ ಸಿಂಧೂರು, ಆಗ ಅಲ್ಲಿದ್ದರು ಅವರು. ಇದು ಬಂದಿರತಕ್ಕಂಥ ಡ್ರೋನ್ಗಳನ್ನು ಹೊಡೆದು ಉರುಳಿಸ್ತಾ ಇದ್ರು. ನಾವು ಫೋನ್ ಮಾಡ್ತಾಯಿದ್ರು, ಫೋನ್ ತಮ್ಮ ಆ ಫೋಟೋ ಬಿಡ್ತಾಯಿದ್ರು. ಅಪ್ಪವ್ರ ಹೀಗೆ ಮಾಡಿರಿ ಅಪ್ಪವ್ರ, ಡ್ರೋನ್ ಹೊಡೆದು ಕೆಡವೀರಿ, ನಮ್ಮ ಮುಂದೆ ಪಾಕಿಸ್ತಾನ ಪುಡಿ ಪುಡಿ ಆಗ್ಲಿಕ್ಕೆ ಅವ್ರ ಬಿಡುದಿಲ್ಲ ಅವ್ರನ್ನ. ಅವರು ಮುಂದೆ ಏನಾದ್ರು ಭಯ ಅನ್ನಿಸ್ತದ ಅಂತ ಕೇಳ್ರಿ. ಇಲ್ಲರಪ್ಪ ಅವ್ರ ಗುರುಳ ಕೃಪಾಶೀರ್ವಾದ ಎಂಥ ಭಯ ಅನ್ನೋದು ನಮಗಿಲ್ಲ. ನಾವು ಇವ್ರು ಹೇಳಿದ್ರು ಗುರುಳ ಕೃಪಾಶೀರ್ವಾದ ಇಲ್ಲಿ ಮತ್ತೇನು ಬೇಕಾಗಿಲ್ಲ, ನಮ್ಗೆ ಭಾಳ ಸಂತೋಷ ಆಗಿದಪ್ಪರ. ಹೇಗೆ ಧೈರ್ಯ ಹೇಗೆ ಅಂತ ಕೇಳಿ ಅವ್ರು ಹೇಳ್ರು, ಪಾಕಿಸ್ತಾನದ ಬರ್ತಕ್ಕಂಥ ಏನು ಬಾಂಬ್ ಬರ್ತಾವಲ್ರಿ, ಜಿಗಿದ್ಕೊಂಡು ಅದನ್ನ ಎದಿಗೆ ಅಪ್ಕೋಬೇಕಂತಕ್ಕಂಥ ಅಂಥ ಒಂದು ಧೈರ್ಯ ಬರ್ತದೆ ನಮಗೆ. ಹಿಂದೆ ನಮಗೆ ಗುರುಗಳು ಇದ್ದಾರೆ, ನಮ್ಗೆ ಯಾವ ಕಾಲಕ್ಕೂ ತೊಂದರೆ ಇಲ್ಲ ಅಂತಕ್ಕಂಥದ್ದು ಅಂದ್ಕೊಂಡು ಹೇಳಿ ಬರುವ ಬಾಂಬ್ಗಳು ಅಂಜುದಲ್ರಿ, ಮುಂದೆ ತಡಿಯನ್ನು ಹಿಂದೆ ಇಡಬಾರ್ದು ಅಂತ ಅಷ್ಟೇ ಅಲ್ಲ, ಬರೋ ಬಾಂಬ್ಗಳ ಆ ಕಡೆಗೆ ತಾವೇ ಹೋಗಿ ಆ ಬಾಂಬ್ಗಳು ಹಿಡಿದುಕೊಂಡು ಅಪ್ಕೋಬೇಕು ಅಂತ ಹಾಗೆ ನನಗೆ ಆಗ್ತದಂದ್ರೆ ವೀರ ಯೋಧರಿದ್ದಲ್ಲ, ಮಾದೇವರಿದ್ದಲ್ಲ, ಇಲ್ಲಿ ಕೂತಿರೋ ಇನ್ನೂ ಎಷ್ಟು ಮಂದಿ ಇಲ್ಲ, ಇವ್ರ ಸಾಮರ್ಥ್ಯ ಅಂತದ, ಎಂಥ ಧೈರ್ಯ ಇರ್ತದೆ, ಎಷ್ಟು ಶಕ್ತಿಶಾಲಿ ಇರ್ತಾರೆ, ಯಾವ ಪ್ರಕಾರವಾಗಿ ದೇಶಕ್ಕೆ ಹೋರಾಡಿ ನಮಗೆ ಯಶಸ್ಸು ತಂದು ಕೊಡ್ತಾರೆ. ನಾವು ನೀವು ಸುಖವಾಗಿದ್ದೀವಿ ಅಂದ್ರೆ ಆಗ ಸುಖವಾಗಿಲ್ಲ ರೀ, ಹಾಗೆ ಸುಖವಾಗಿಲ್ಲ. ಒಬ್ಬ ತಾಯಿ ಭೂಮಿಗೆ ಮಗುವನ್ನು ಕೊಡ್ತಾರೆ, 9 ತಿಂಗಳು 9 ದಿವಸ ಹೊತ್ಕೊಂಡು ಅಡ್ಡಾಡ್ತಾರೆ, ಅಪಾರ ಕಷ್ಟ ಕೊಟ್ಟಿರ್ತಾರೆ. ಅದರಂತೆ ವೀರ ಸುಖವಾಗಿದ್ದೀವಿ ಅಂದ್ರೆ ನಮ್ಗೆ ಯಾವಾಗಲೂ ರಕ್ಷಣೆ ಮಾಡ್ತಾರೆ. ತಾಯಿ 9 ತಿಂಗಳ ಹತ್ರ ಭಾರತ ಮತ್ತು ಇವ್ರ